Okay. So 20 is 0, 1, 3 and first chapter of matrix and determinants. So first of all, matrices. Online and Niraruno, Vega Vega Barkodi. Matrices. Matrices of the this is nothing but elements between a square bracket. Nothing but what? Elements between a square bracket. Example 8 minus 9 7 6. Okay, ಎಷ್ಟು rows ಇದೆ ಎಷ್ಟು columns ಇದೆ? This is row 1, row 2, column 1, column 2. Parvesh sir ka door close ಮಾಡಿದ್ದೀವಿ. So order of the matrix ಅಂತಂದ್ರೆ first number of rows ಹೇಳಬೇಕು. ಎಷ್ಟು rows ಇದೆ? 2 rows ಇದೆ ಎಷ್ಟು columns ಇದೆ? 2 columns ಇದೆ. Okay. The next 1 2 3 minus 1 7 8. ಈಗ ಇಲ್ಲಿ ಎಷ್ಟು rows and ಎಷ್ಟು columns ಇದೆ? Exactly. Row 1, row 2, row 3. 3 rows ಇದೆ and ಎಷ್ಟು columns ಇದೆ? 2 columns ಇದೆ. Okay, this is what order of the matrix. Okay. So, ಬರ್ಕೊಳ್ಳಿ ಕಾಪಿ ಮಾಡ್ಕೊಳ್ಳಿ. Use chat section, Shashank. ಕಾಣಿಸ್ತಾ ಇದೆಯಾ ಕರೆಕ್ಟ್ ಆಗಿ? ಆಪ್ಷನ್ ಗೊತ್ತಿಲ್ಲ ಅಂತಂದ್ರೆ ಎಕ್ಸ್ಪ್ಲೋರ್ ಮಾಡಿ, ಸುಮ್ಮನೆ ಸೈಲೆಂಟ್ ಆಗಿ ನೋಡಿ. ನೀವು ಕೂಡ ಸ್ಪೀಡ್ ಆಗಿ ಬರ್ಕೊಳ್ತಾ ಹೋಗಿ ನೋಟ್ಸು. ಇದ್ರದ್ದು PDF ಅಂತ ಸಿಗಲ್ಲ, ಬೋರ್ಡ್ ಮೇಲೆ ಏನ್ ಬರ್ದಿರ್ತೀನೋ ಫೈನಲ್. ನೀವು ಸ್ಪೀಡ್ ಆಗಿ ಬರ್ಕೋಬೇಕು. ಮ್ಯಾಟ್ರಿಕ್ಸ್ ಅಲ್ಲಿ 3 ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್. ಸರಿ, ಮ್ಯಾಟ್ರಿಕ್ಸ್ ಟೈಪ್ಸ್ ಅಲ್ಲಿ 3 ಟೈಪ್ಸ್. ಅಡಿಷನ್ ಬರುತ್ತೆ, ಸಬ್ಟ್ರಾಕ್ಷನ್ ಬರುತ್ತೆ, ಮಲ್ಟಿಪ್ಲಿಕೇಶನ್ ಬರುತ್ತೆ. ಇಲ್ಲಿ ಯಾವುದೇ ತರ ಡಿವಿಷನ್ ಬರೋದಿಲ್ಲ. ಓಕೆನಾ? ಸೊ ಒಂದ್ ಸೆಕೆಂಡ್. ಸೊ ನಾನು ನಿಮಗೆ 3 ವಿಡಿಯೋಸ್ ಪ್ರೊವೈಡ್ ಮಾಡ್ತೀನಿ. ಅದ್ರಲ್ಲಿ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಇದೆ. ಸೊ ಅದ್ ನೋಡ್ಕೊಂಡು ಕಾಪಿ ಮಾಡ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ನಿಮಗೆ ಬರೋದಿಲ್ಲ, ಬಟ್ ಸ್ಟಿಲ್ ವರ್ಸ್ಟ್ ಕೇಸ್ ಏನಾದ್ರೂ ನಿಮಗೆ ಡೆಫಿನೇಷನ್ ಬರೀರಿ. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ವಾಟ್ ಈಸ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್, ವಾಟ್ ಈಸ್ ಸ್ಕ್ವಯರ್ ಮ್ಯಾಟ್ರಿಕ್ಸ್, ಈ ತರ ಕೇಳಿದಾಗ ಏನ್ ಡೆಫಿನೇಷನ್ ಬರೀಬೇಕು ಅನ್ನೋದನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಓಕೆ, ಅದನ್ನ ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ, ಕೊಡ್ತೀನಿ ನಾನು. ಫೈನ್. ಸೊ ಈಗ ಡೈರೆಕ್ಟ್ ಆಗಿ ಪ್ರಾಬ್ಲಮ್ಸ್ ಹೋಗೋಣ. ಈಗ ಆಕ್ಚುಲಿ ಹೇಳ್ಬೇಕಂತಂದ್ರೆ ಮೇನ್ ಆಗಿ ಪ್ರಾಬ್ಲಮ್ಸ್ ಬಂದ್ಬಿಟ್ಟು ಅಡಿಷನ್ ಮೇಲಂತೂ ಕಂಪಲ್ಸರಿ ಇದ್ದೇ ಇರುತ್ತೆ, ಸಬ್ಟ್ರಾಕ್ಷನ್ ಮೇಲಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಓಕೆ, ಸೊ ಫಸ್ಟ್ ರೈಟ್ ಅಡಿಷನ್. ಮ್ಯಾಟ್ರಿಕ್ಸ್ ಅಡಿಷನ್ ಅಂತ ಬಂತು ಅಂತಂದ್ರೆ ಓನ್ಲಿ ಪಾಸಿಬಲ್ ಯಾವಾಗ ಮ್ಯಾಟ್ರಿಕ್ಸ್ ಅಡಿಷನ್ ಆಗಿ ಸಬ್ಟ್ರಾಕ್ಷನ್ ಆಗಿದೆ ಅಂತಂದ್ರೆ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಸೇಮ್ ಇರಬೇಕು ಯಾವಾಗ. ಈವನ್ 2 ಮ್ಯಾಟ್ರಿಕ್ಸಸ್, ಫಾರ್ ಎಕ್ಸಾಂಪಲ್ ಮ್ಯಾಟ್ರಿಕ್ಸ್ ಎ ಆರ್ಡರ್ 3 rows ಮತ್ತೆ 2 columns ಇತ್ತು ಅಂತಂದ್ರೆ, ಓಕೆ, ಈವನ್ ಎ ಮ್ಯಾಟ್ರಿಕ್ಸ್ ಏನಿದೆ ಆರ್ಡರ್ 3 rows ಮತ್ತೆ 2 columns ಇತ್ತು ಅಂತಂದ್ರೆ, ಬಿ ಮ್ಯಾಟ್ರಿಕ್ಸ್ ಕೂಡ ಏನಾಗಿರ್ಬೇಕು 3 rows ಮತ್ತೆ 2 columns ಇರಬೇಕು. ಈ ತರ ಇದ್ರೆ ಮಾತ್ರ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಪಾಸಿಬಿಲಿಟಿ ಇರುತ್ತೆ. ಓಕೆ, ಎಕ್ಸಾಂಪಲ್ ಎ ಮ್ಯಾಟ್ರಿಕ್ಸ್ ತಗೊಳ್ತಾ ಇದ್ದೀನಿ. 1 3 4 5 9 8. 1 3 4 5 9 8. ಎಷ್ಟು ರೋಸ್ ಇದೆ? ಎಷ್ಟು ರೋಸ್ ಇದೆ? ಎಷ್ಟು ಕಾಲಮ್ಸ್ ಇದೆ? 2 columns. ಓಕೆ, ದೆನ್ ಮ್ಯಾಟ್ರಿಕ್ಸ್ ಬಿ ಬಂದ್ಬಿಟ್ಟು 8 10 7 9 1 3. ಇಲ್ಲಿನೂ ಎಷ್ಟು ರೋಸ್ ಇದೆ? 3 rows ಇದೆ. ಎಷ್ಟು ಕಾಲಮ್ಸ್ ಇದೆ? 2 columns ಇದೆ.
ಈ ತರ ಆರ್ಡರ್ ಸೇಮ್ ಇದ್ದಾಗ ಮಾತ್ರ ಅಡಿಷನ್ ಆಗಲಿ ಸಬ್ಟ್ರಾಕ್ಷನ್ ಆಗಲಿ ಪಾಸಿಬಿಲಿಟಿ ಇದೆ. ಓಕೆ, ಸೊ ನಾವು ಅಡಿಷನ್ ಮಾಡಿ ಅಂತ ಕೇಳಿದ್ರೆ a ಪ್ಲಸ್ ಬಿ ಮಾಡಿ ಅಂತ ಕೇಳಿದ್ರೆ ನೀಟಾಗಿ ಫಸ್ಟ್ ಎಲಿಮೆಂಟ್ ಜೊತೆನೆ ಅಡಿಷನ್ ಆಗೋದು. ಫಸ್ಟ್ ಎಲಿಮೆಂಟ್ ಏನಿದೆ ಈ ಮ್ಯಾಟ್ರಿಕ್ಸ್ ಅಲ್ಲಿ 1 ಇದೆ ಪ್ಲಸ್ ಈ ಮ್ಯಾಟ್ರಿಕ್ಸ್ ಅಲ್ಲಿ 9. ಡನ್. ಸೆಕೆಂಡ್ ಎಲಿಮೆಂಟ್ ಜೊತೆನೆ ಆಡ್ ಆಗಬೇಕು 5 ಪ್ಲಸ್ 10. ದೆನ್ ಥರ್ಡ್ ಎಲಿಮೆಂಟ್ ಜೊತೆನೆ 3 ಪ್ಲಸ್ 7. ಫೋರ್ತ್ ಎಲಿಮೆಂಟ್ 9 ಪ್ಲಸ್ 4. ಫಿಫ್ತ್ ಎಲಿಮೆಂಟ್ 1. The next sixth element 8 plus 3. Step wise ಬರೀಬೇಕು ಮಾರ್ಕ್ಸ್ ಇದೆ. ಓಕೆ, ಇದ್ರ ನೆಕ್ಸ್ಟ್ ಸ್ಟೆಪ್ ಕೆಳಗಡೆ ನಾವು ಬರೀರಿ ಅಥವಾ ಈ ತರ ನಾವು ಬರೀರಿ. 1 plus 9 is no. 5 plus 10 3 plus 7 9 plus 9 4 plus 1 5 8 plus 3 11. This is the final answer. Okay na? A plus B is same as B plus A. ಇವಾಗ ಎಕ್ಸಾಂಪಲ್ 1 plus 2 ಅಂದ್ರೆ ಎಷ್ಟಪ್ಪ? ಅದೇ 2 plus 1 ಅಂದ್ರೂ ಓಕೆ, ನಿಮಗೆ ಕ್ವಶನ್ ಯಾವ ತರ ಕಂಟಿನ್ಯೂಟಿ ಆಗುತ್ತೆ ಅಂತಂದ್ರೆ ವೆರಿಫೈ A plus B is equal to B plus A or not ಅಂತ ಕೇಳ್ಬೋದು. ಗೊತ್ತಾಯ್ತಾ? A plus B ನಾನು ತೋರಿಸಿದ್ದೀನಿ, B plus A ನೀವು ಮಾಡಿ. ನೆಕ್ಸ್ಟ್ ಎರಡು ಸೇಮ್ ಬರೋದು ಚೆಕ್ ಮಾಡಿ. ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್ hence it's verified that A plus B is equal to B plus A. ಅಷ್ಟಕ್ಕೆ ನಿಮಗೆ 6 ಮಾರ್ಕ್ಸ್ ಇರುತ್ತೆ. ಫೈನ್, ಸೊ ಕಾಪಿ ಡೌನ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿ, ಇಲ್ಲಿನೂ ಕೂಡ ಎಷ್ಟು ರೋಸ್ ಇದೆ? ರೋಸ್ ಎಷ್ಟಿದೆ? 3 ರೋಸ್ ಇದೆ ಅಂಡ್ ಎಷ್ಟು ಕಾಲಮ್ಸ್ ಇದೆ? ಓಕೆನಾ? ಆನ್ಸರ್ ಕೂಡ ಅದೇ ಆರ್ಡರ್ ಅಲ್ಲಿ ಬರುತ್ತೆ. ರೈಟ್. ಶಶಾಂಕ್ ಅರ್ಥ ಆಯ್ತಾ? ಯೂಸ್ ಚಾಟ್ ಸೆಕ್ಷನ್. ಕ್ವಶನ್ ಇಲ್ಲ, ಡೈರೆಕ್ಟ್ ನೇರವಾಗಿ ಕಾಪಿ ಮಾಡ್ತೀನಿ, ನಾನು ಹೇಳ್ತೀನಿ. ಶಶಾಂಕ್ ಯೂಸ್ ಚಾಟ್ ಸೆಕ್ಷನ್. ಕ್ಯಾಲ್ಸಿ ನಿಮಗೆ ಅಲೌಡ್ ಇರೋದ್ರಿಂದ ಪ್ಲೀಸ್ ಯೂಸ್ ಕ್ಯಾಲ್ಕುಲೇಟರ್ ವೈಲ್ ಆಡಿಂಗ್ ದ ನಂಬರ್ಸ್. ಬೇಗ ಕಾಪಿ ಡೌನ್ ಮಾಡ್ಕೊಳ್ಳಿ ನೀವು. ಬೇಗ ಬೇಗ ಆಯ್ತಾ? ಈಗ ನಾನು A plus B ಮಾಡಿ ತೋರಿಸಿದೀನಿ. ಈಗ ನೀವು B plus A ಮಾಡಿ. B plus A ಇದನ್ನ ಎರೇಸ್ ಮಾಡೋಣ. B plus A ಅಂತ ಕೇಳಿದ್ರೆ, B plus A ಅಂತ ಕೇಳಿದ್ರೆ ಫಸ್ಟ್ ಎಲಿಮೆಂಟ್ ಇದೆ. ಇವಾಗ A plus B ಅಂತ ಕೇಳಿದ್ರೆ ಹಿಂಗ್ ಹೋಗ್ತಾ ಇದ್ವಿ, 1 plus 9 ಅಂತ ಬರ್ತಾ ಇದ್ವಿ. ಇವಾಗ B plus A ಅಂದ್ರೆ ಏನು? 9 plus 1 10 plus 5 7 plus 3 9 plus 9 1 plus 3 plus 8. ಓಕೆನಾ? ಸೊ ಇವಾಗ ಮಾಡಿ 9 plus 1 ಏನು? 10 plus 5 ಏನು? 7 plus 3 9 plus 9 1 plus 4 3 plus 8 11. ಚೆಕ್ ಮಾಡಿ A plus B ಎಲಿಮೆಂಟ್ಸ್ ಮತ್ತೆ B plus A ಎಲಿಮೆಂಟ್ಸ್ ಸೇಮ್ ಇದೆಯಾ? ಓಕೆ, ಕನ್ಕ್ಲೂಷನ್ ಏನಂತ ಬರೀಬೇಕು? hence we verified that
A plus B is equal to B plus A. Hence, we verified that A plus B is equal to B plus A. Okay, but then ಬರ್ದಾಯ್ತಾ? Next. ಯಾವಾಗಲೂ ಮ್ಯಾಟ್ರಿಕ್ಸ್ ನ ಬರೀ ಎ ಮತ್ತೆ ಬಿ ಅಲ್ಲೇ ಕೊಡಬೇಕು ಅಂತ ಹೇಳ್ತಿದ್ದ ಇಮಿಡಿಯೇಟ್. ಓಕೆ, ಸೊ ಟೇಕ್ ಮ್ಯಾಟ್ರಿಕ್ಸ್ ಪಿ 8 9 7 10 Q 1 7 9 11 1 7 9 11 find P plus Q. Find P plus Q. Answer ಮಾಡಬೇಕು, ಟ್ರೈ ಮಾಡಿ. Yes. Guys, ಈ ಕ್ಲಾಸ್ ಬಂದ್ಬಿಟ್ಟು ಇದು DCET ಕ್ಲಾಸ್ ಅಲ್ಲ, ಡೋಂಟ್ ಗೆಟ್ ಕನ್ಫ್ಯೂಸ್. ಈ ಕ್ಲಾಸ್ ಬಂದ್ಬಿಟ್ಟು ಮ್ಯಾಥಮೆಟಿಕ್ಸ್ ಬ್ಯಾಕ್ಲಾಗ್ ಆಗಿರೋರಿಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಕ್ಕಂಥದ್ದು. DCET ಗೆ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇದು ಜಸ್ಟ್ ಬ್ಯಾಕ್ಲಾಗ್ ಇರೋರಿಗೆ, ಮ್ಯಾಥಮೆಟಿಕ್ಸ್ ಬ್ಯಾಕ್ಲಾಗ್ ಇರೋರಿಗೆ ಮಾಡ್ತಾ ಇರೋದು. ಓಕೆ, ಹಾಗೆ DCET ಇದು ನಿನ್ನೆ ಏನು ಹೊಸದಾಗಿ ಅಪ್ಡೇಟ್ ಬಂದಿದೆ, ನಾನು ಅದನ್ನ ಕ್ಲಿಯರ್ ಆಗಿ ನಿಮಗೆ ಏನು ವಿಡಿಯೋ ಮಾಡ್ಬಿಟ್ಟು ಹಾಕ್ತೀನಿ. ಯಾವ ತರ ಅದು ಎಕ್ಸಾಮ್ ಅಂದ್ಬಿಟ್ಟು ನಿಮ್ಗೆಲ್ಲ ಕ್ವಶನ್ಸ್ ಇದೆ. ಓಕೆ, ಬೋರ್ಡ್ ನೋಡಿ. P plus Q ಅಂತಂದ್ರೆ ಏನು? ಫಸ್ಟ್ ಮ್ಯಾಟ್ರಿಕ್ಸ್ ನ ಸೆಕೆಂಡ್ ಮ್ಯಾಟ್ರಿಕ್ಸ್ ಆಡ್ ಮಾಡಿ ಅಂತ ಹೇಳಿದ್ದಾರೆ, ರೈಟ್? ಸೊ ಫಸ್ಟ್ ಎಲಿಮೆಂಟ್ 8 plus 1 9 plus 7 7 plus 9 10 plus 11. Okay, now so now answer ಏನಾಗುತ್ತೆ? 8 plus 1 9 9 plus 7 7 plus 9 10 plus 11. ಅಬ್ಸರ್ವ್ ಮಾಡಿ, ಇಲ್ಲಿನೂ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಏನಿದೆ? ಎಕ್ಸಾಕ್ಟ್. ಇಲ್ಲಿ ಸೇಮ್ 2 ರೋಸ್ ಮತ್ತೆ 2 ಕಾಲಮ್ಸ್. ಮತ್ತೆ ನಮಗೆ ಆನ್ಸರ್ ಬಂದಿರೋದು ಕೂಡ ಏನಾಗಿದೆ? 2 ರೋಸ್ ಮತ್ತೆ 2 ಕಾಲಮ್ಸ್. ಸೊ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲೂ ನಮಗೆ ಸ್ಟಾರ್ಟಿಂಗ್ ನಾವ್ ಏನ್ ಮ್ಯಾಟ್ರಿಕ್ಸ್ ಆರ್ಡರ್ ಕೊಟ್ಟಿದ್ವೋ ನಮಗೆ ಆನ್ಸರ್ ಕೂಡ ಅದೇ ಆರ್ಡರ್ ಅಲ್ಲಿ ಬಂತು. ಬಟ್ ಇಲ್ಲಿನೂ ಅಷ್ಟೇನೆ ಆಡ್ ಮಾಡಿದಾಗ ನಮಗೆ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಏನ್ ಬರುತ್ತೆ? ಸೇಮೇ ಇರುತ್ತೆ, ಚೇಂಜ್ ಆಗೋದಿಲ್ಲ. ಅರ್ಥ ಆಯ್ತಾ? ಇದು ಅಡಿಷನ್ ಅರ್ಥ ಆಯ್ತಾ? ಫಸ್ಟ್ ಎಲಿಮೆಂಟ್ ಬೇಕಾದ್ರೆ. ಓಕೆ, ಎರೇಸ್ ಮಾಡ್ಬೋದಾ? ಶಶಾಂಕ್ ಬರ್ಕೊಂಡ್ರ ಯು ಸ್ಟಾರ್ಟ್ ಸೆಕ್ಷನ್. ಫಸ್ಟ್ ಈಸಿ ಇರೋದೇ ಮಾಡಿಸ್ತೀನಿ, ದೆನ್ ಐ ವಿಲ್ ಕಮ್ ಟು ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್. ಓಕೆ, Shashank, you start section. Yes, others? Fine. A matrix -1 2 3 4 5 9 8. Okay now. Matrix B ಬಂದ್ಬಿಟ್ಟು 1 1 0 0 2 3 ಅಂತ ಕೊಟ್ಟಿದ್ದೀವಿ. ಸ್ಪೀಡ್ ಆಗಿ ಬರ್ಕೊಡಿ. ಇಲ್ಲಿ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಏನಿದೆ?
3 rows ಇದೆಯಾ ಮತ್ತೆ 3 columns ಇದೆಯಾ ಇಲ್ಲಿ okay first question find a plus b first question ಇದರಲ್ಲೇ ಸಬ್ ಕ್ವೆಶ್ಚನ್ ಒಂದೊಂದೇ ಮಾರ್ಕ್ಸ್ ಬರುತ್ತೆ second question find 2a plus 4b okay third question find 5b plus 3a 5b plus 3a ಬೇಗ ಬೇಗ ಕ್ವೆಶ್ಚನ್ ಬರ್ತದೆ Okay. So now first a plus b ಅಂತ ಕೇಳಿದ್ದೀನಿ ಇದಕ್ಕೆ ಫಸ್ಟ್ ಆನ್ಸರ್ ಮಾಡೋಣ a plus b ಅಂದ್ರೆ ಫಸ್ಟ್ ಎಲಿಮೆಂಟ್ ಇಂದ ಆಡ್ ಆಗಬೇಕಾ so -1 plus 1 okay the next second element ಇದೆ 2 plus 1 third element ಇದೆ 3 plus 0 then fourth element ಇದೆ 0 then fifth element is it sixth element is okay answer ready bega enen barutte -1 plus 1 use start section -1 plus 1 ಏನಾಗುತ್ತೆ use start section ನೀವು ಹೇಳಿ ಏನಾಗುತ್ತೆ -1 plus 1 -1 plus 1 use calculator 2 ಆಗುತ್ತಾ 0 ಅದಕ್ಕೆ ಹೇಳೋದು ನಿಮಗೆ ಕ್ಯಾಲ್ಕುಲೇಟರ್ ಅಲೌಡ್ ಇದೆ ಯೂಸ್ ಮಾಡಿ ಫಾರ್ ಬ್ಯಾಕ್ಲಾಗ್ ಸ್ಟೂಡೆಂಟ್ಸ್ DCET ಅಲ್ಲಿ ಮಾತ್ರ ಕ್ಯಾಲ್ಕುಲೇಟರ್ ಇಲ್ಲ ಬ್ಯಾಕ್ಲಾಗ್ ಯಾರ್ಯಾರು ಬರೀತಿರೋ ರೆಗ್ಯುಲರ್ ಯಾರ್ಯಾರು ಬರೀತಿರೋ ನಿಮಗೆಲ್ಲ ಕ್ಯಾಲ್ಕುಲೇಟರ್ ಅಲೌಡ್ ಇದೆ ಪ್ಲೀಸ್ ಯೂಸ್ 2 plus 1 3 plus 0 3 4 plus 0 4 5 plus 2 8 plus 3 11 ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಏನಿದೆ ಇಲ್ಲಿ 3 rows ಇದೆ 2 columns ಇದೆ ಫೈನ್ ಇದು ಅರ್ಥ ಆಯ್ತಾ ಚೇತನ್ ಅಭಿಷೇಕ್ ಡನ್ ಶಶಾಂಕ್ ಅರ್ಥ ಆಯ್ತಾ ಯು ಸ್ಟಾರ್ಟ್ ಸೆಕ್ಷನ್ ಎಸ್ ಓಕೆ ಇದನ್ನ ಎರೇಸ್ ಮಾಡ್ಬೋದಾ ಈಗ ನಾವು ಫಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡಿದ್ದಾಯ್ತು ವಿಲ್ ಕಮ್ ಟು ಸೆಕೆಂಡ್ ಕ್ವೆಶ್ಚನ್2a plus 4b ಅಂತ ಕೊಟ್ಟಿದ್ದಾರಲ್ವಾ ಪ್ಲೀಸ್ look at the board 2a is nothing but 2 into a matrix ಏನು ಕೊಟ್ಟಿದ್ದಾರೆ ಹೇಳಿ ಚೇತನ್ ಓಕೆ done then plus symbol ಇದೆ so please write plus symbol ಇಲ್ಲಿ ಏನಿದೆ 4 ಇದೆ so 4 ಬರೀರಿ b matrix ಏನು ಕೊಟ್ಟಿದ್ದಾರೆ ಹೇಳಿ ಇದಕ್ಕೆ ಒಂದು ಮಾರ್ಕ್ಸ್ ಸಿಗುತ್ತೆ ಫೈನ್ ಈಗ ನೆಕ್ಸ್ಟ್ ಸ್ಟೆಪ್ 2 ನ ಇಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಗೆ ಮಲ್ಟಿಪ್ಲೈ ಮಾಡಬೇಕು 4 ನ ಇಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಗೆ ಮಲ್ಟಿಪ್ಲೈ ಮಾಡಬೇಕು ಫೈನ್ ಈಗ 2 ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 2 into -1 ಏನು come on use calculator 2 2s are 2 3s are 2 4s are 2 5s are 2 8s are done ಈಗ ಇಲ್ಲಿ ಬರೋಣ ಇಲ್ಲಿ ಏನು ಸಿಂಬಲ್ ಇದೆ ಈಗ 4 ನ ಇಲ್ಲಿ ಮಲ್ಟಿಪ್ಲೈ ಮಾಡಿ ಎಲ್ಲ ಎಲಿಮೆಂಟ್ಸ್ 4 1s are 4 1s are 4 into 0 4 into 0 4 2s are 4 3s are ಓಕೆ ಇವಾಗ ಇಲ್ಲಿರ್ತಕ್ಕಂಥ ಮ್ಯಾಟ್ರಿಕ್ಸ್ ಅಡಿಷನ್ ಮಾಡಬೇಕು ಫೈನ್ ಆಡ್ ಮಾಡಿದ್ರೆ ನಮಗೆ -2 plus 4 -2 plus 4 4 plus 4 ಸ್ಟೆಪ್ಸ್ ಬರೀರಿ ನಿಮಗೆ ಮಾರ್ಕ್ಸ್ ಇರುತ್ತೆ ಸ್ಟೆಪ್ಸ್ ಬರೀರಿ 6 plus 0 8 plus 0 10 plus 8 16 plus 12
ಓಕೆ, ಸೊ ಈಗ ಇದನ್ನ ಆನ್ಸರ್ ಏನ್ ಬರುತ್ತೆ ಹೇಳಿ. ಇಲ್ಲಿ ಬರೀತೀನಿ ಆನ್ಸರ್ ಹೇಳಿ ಏನ್ ಬರುತ್ತೆ. ಫಸ್ಟ್ ಎಲಿಮೆಂಟ್ -2 + 4 2 ಬರ್ತಾ ಇದೆ. then 4 + 4 8, then 6 + 0 6, 8 + 0 8, 10 + 8 18, and then 16 + 12 is the final answer. ಅರ್ಥ ಆಯ್ತಾ? ಬೇಗ ಬೇಗ ಕಾಪಿ ಮಾಡ್ಕೊಳ್ಳಿ ಫಾಸ್ಟ್. ಶಶಾಂಕ್, ನಾನು ಇಲ್ಲಿ ನೆಕ್ಸ್ಟ್ ಬರ್ದಿರೋದು ಇಲ್ಲಿದೆ ಫೈನಲ್ ಆನ್ಸರ್, ಬರ್ಕೊಳ್ಳಿ ಬೇಗ. ಸಿ ಯಾರ್ಯಾರ್ದು ನಿಮ್ದು ಲೈಕ್ ನಿಮ್ ಫ್ರೆಂಡ್ಸ್ 20 SS0 1T ಏನಾದ್ರು ಬ್ಯಾಕ್ಲಾಗ್ ಇತ್ತು ಅಂತಂದ್ರೆ ಸೊ ಬೇಗ ಬೇಗ ರೆಫರ್ ಮಾಡಿ. ಹಾಗೆ TCET ಎಕ್ಸಾಮು ತುಂಬಾ ಬೇಗನೆ ಇದೆ, ಇನ್ ದ ಮಂತ್ ಆಫ್ ಮೇ ಅಲ್ಲಿ ಬರುತ್ತೆ ಅಂತ ಕನ್ಫರ್ಮ್ ಆಗಿದೆ. ದೆನ್ ಯಾರ್ಯಾರು TCET ಜಾಯಿನ್ ಆಗಿದ್ದೀರೋ ಕಮಿಂಗ್ ಸಂಡೇ ಇಂದ ರೆಗ್ಯುಲರ್ ಆಗಿರುತ್ತೆ. ಮತ್ತೆ ಯಾರ್ಯಾರಿಗೆ ಲೈಕ್ ಡೈಲಿ ಆಫ್ಲೈನ್ ಕ್ಲಾಸಿಗೆ ಬರಕ್ಕಾಗೋದಿಲ್ಲ ಅವರು ಅಟ್ಲೀಸ್ಟ್ ಆನ್ಲೈನ್ ಅಲ್ಲಿ ಇರ್ತಕ್ಕಂಥ ರೆಕಾರ್ಡಿಂಗ್ ಸೆಷನ್ಸ್ ನ ನೋಡ್ಕೊಡಿ. ಇಲ್ಲಾಂದ್ರೆ ಸಿಲೆಬಸ್ ಕಂಪ್ಲೀಟ್ ಆಗೋದಿಲ್ಲ. ಬರ್ಕೊಂಡ್ರ? ಬೋರ್ಡ್ ನೋಡ್ಕೊಂಡು ಬರ್ಕೋಬೇಕು. ನಾನು ಕ್ವಶನ್ ಕೊಟ್ಟಾಗ ಓನ್ ಮಾಡಿ. ಡನ್. ಬೇಸ್ ಮಾಡ್ಬೋದಾ? ಬೇಗ ಬೇಗ. ಹಲೋ ಹಲೋ, ಹಾ ಹೇಳಿ. ಹಾ ಇಲ್ಲ ಇಲ್ಲ, ಒಂದು ನಿಮಿಷ, ನಾನು ಲೈವ್ ಕ್ಲಾಸ್ ಇರ್ತೀನಿ ಅಂತ ಮಾಡ್ತೀನಿ. ಓಕೆನಾ? ಬರದ್ರ ಐವೈಸ್ ಮಾಡೋದು ಹೇಳಿದ್ ಬರದಾ? ಸೆಕೆಂಡ್ ಕ್ವಶನ್ ಆಯ್ತು. ಈಗ ಥರ್ಡ್ ಕ್ವಶನ್ ಏನಂತ ಕೊಟ್ಟಿದ್ದೀನಿ, 5b + 3 ಮೀನಿಂಗ್ ಏನು? 5 ನ ಬಿ ಮ್ಯಾಟ್ರಿಕ್ಸ್ ಗೆ ಮಲ್ಟಿಪ್ಲೈ ಮಾಡಬೇಕು ಪ್ಲಸ್ 3 ನ ಎ ಮ್ಯಾಟ್ರಿಕ್ಸ್ ಗೆ ಮಲ್ಟಿಪ್ಲೈ ಮಾಡಬೇಕು. ರೈಟ್? ಸೇಮ್ ಪರಿಹಾರ. 5 ಇಂಟು ಬಿ ಮ್ಯಾಟ್ರಿಕ್ಸ್ ಏನಿದೆ? 1 1 0 0 2 3 ಪ್ಲಸ್ 3 ನ ಎ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿ ಅಂತ ಹೇಳಿದೆ. ಸೊ 3 ಇಂಟು ಎ ಮ್ಯಾಟ್ರಿಕ್ಸ್ ಹೇಳಿ. 1 2 3 4 5 Done. So ಈಗ ನೆಕ್ಸ್ಟ್ ಸ್ಟೆಪ್ 5 ನ ಇದೆಲ್ಲ ಮಲ್ಟಿಪ್ಲೈ ಮಾಡಿ ಹೇಳಿ. 5 0 0 10 15 plus 3 into -1 is what? -3 3 2s are 6 3 3s are 9 3 4s are 12 3 5s are 15 3 8s are 24. ಓಕೆ, ಸೊ ಈಗ ಆಡ್ ಮಾಡಿ. ಆಡ್ ಮಾಡಿದ್ರೆ ಏನ್ ಬರುತ್ತೆ? ಫಸ್ಟ್ ಎಲಿಮೆಂಟ್ 5 ಎಕ್ಸಾಕ್ಟ್ ಮಾಡಬೇಕು. ನೀವು ಬರೀರಿ, ಬೋರ್ಡ್ ಕಾಣಲ್ಲ ಅವರಿಗೆ. 5 ಪ್ಲಸ್ ಆಫ್ -3 ಬರ್ಕೊಂಡವ್ರು. ನೆಕ್ಸ್ಟ್ ಸ್ಟೆಪ್ ನಾನು ಇಲ್ಲಿ ಬರ್ದಿರ್ತೀನಿ. 5 ಪ್ಲಸ್ ಆಫ್ -3 5 ಪ್ಲಸ್ 6 0 plus 9 0 plus 12 10 plus 15 15 plus 24. ಈಗ ಇದಕ್ಕೆ ಆನ್ಸರ್ ಏನ್ ಬರುತ್ತೆ? 5 plus of -3 ಅಂದ್ರೆ ಎಷ್ಟು? ಪ್ಲಸ್ 2 ನ -2 6 plus 5 11 9 plus 0 9 12 plus 0 12
15 plus 10, 25. 15 plus 24, 39. Final answer. ಇಲ್ಲಿ ಎಲಿಮೆಂಟ್ಸ್ ಕಾಣಿಸ್ತಾ ಇಲ್ಲ ಅಂದ್ರೆ ಅನ್ಸುತ್ತೆ ಹೇಳ್ತೀನಿ ಕೇಳಿ 2 11 9 12 25 39 25 39 ಬರ್ಕೊಂಡ್ರ ಯೂಸ್ ಚಾಟ್ ಸೆಕ್ಷನ್ ಆನ್ಲೈನ್ ಅಲ್ಲಿ ಇರೋರು ಎರೇಸ್ ಮಾಡ್ಬೋದಾ ಗೊತ್ತಾಯ್ತಾ ಚೇತನ್ ಇಷ್ಟ ತನಕ ಮಾಡಿದ್ದು ನಾವು ಅಡಿಷನ್ ಆಗೋದು ಫೈನ್ ಈಗ ಸಬ್ಟ್ರಾಕ್ಷನ್ ಮಾಡೋಣ ಪುಟ್ ಹೆಡಿಂಗ್ ಸಬ್ಟ್ರಾಕ್ಷನ್ ಸಬ್ಟ್ರಾಕ್ಷನ್ಸ್ ಮೇಲೆ ಕ್ವಶನ್ ತಗೊಳ್ಳಿ A is equal to 1 to minus 2 0 and B is equal to 3 4 0 minus 2. First question, find A minus B. First question, find A minus B. Second question, find B minus A. Second question, find B minus A. Third question, verify whether A minus B is equal to B minus A or not. Third question. Fourth question, find 2A minus 3B. Fourth question, find 2A minus 3B. Fine. ಈಗ ಅಬ್ಸರ್ವ್ ಮಾಡಿ ಫಸ್ಟ್ ಕ್ವಶನ್ ಏನಂತ ಕೇಳಿದೀನಿ ಫೈಂಡ್ A minus B ಅಂತ ಕೇಳಿದ್ದೀನಿ ಸೊಲ್ಯೂಷನ್ ಪಾರ್ಟ್ ಅಲ್ಲಿ A minus B is equal to ಇಲ್ಲಿನೂ ಅಷ್ಟೇ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಸೇಮ್ ಇರಬೇಕು ಫಸ್ಟ್ ಮ್ಯಾಟ್ರಿಕ್ಸ್ ಆರ್ಡರ್ ಏನಿದೆ 2 ಕ್ರಾಸ್ 2 ಇದೆಯಾ ಅದೇ ತರ ಇದೆ ಅಂದ್ರೆ 2 ಕ್ರಾಸ್ 2 ಇದೆ ಅಂದ್ರೆ ಸಬ್ಟ್ರಾಕ್ಷನ್ ಪಾಸಿಬಿಲಿಟಿ ಇದೆ ಅಂತ ಇವನ್ ನನಗೆ ಆನ್ಸರ್ ಕೂಡ ಯಾವ ತರ ಬರುತ್ತೆ 2 ಕ್ರಾಸ್ 2 ನೇ 2 ರೋಸ್ and 2 ಕಾಲಮ್ಸ್ ಇರುತ್ತೆ ಸಬ್ಟ್ರಾಕ್ಷನ್ ಅನ್ನು ಅಷ್ಟೇ ಫಸ್ಟ್ ಎಲಿಮೆಂಟ್ ಗೆ ಸಬ್ಟ್ರಾಕ್ಷನ್ ಮಾಡಬೇಕು ಸೊ 1 minus 3 2 minus 4 minus 2 minus 0 0 minus ಇದೇ ತರನೇ ಬರೀಬೇಕು ನೀವು ಈ ತರ ಬರ್ಕೊಂಡ್ರೆ ಮಾತ್ರ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗುದಿಲ್ಲ ಮಾಡ್ತಿರ್ಬೇಕಾದ್ರೆ ಅರ್ಥ 1 minus 3 ಆನ್ಸರ್ ಏನು ಯೂಸ್ ಕ್ಯಾಲ್ಕುಲೇಟರ್ minus 2 minus 4 ಆನ್ಸರ್ ಏನು minus 2 minus 0 ಆನ್ಸರ್ ಏನು
0 minus of minus ಆನ್ಸರ್ ಏನು? ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, ಪ್ಲಸ್ 2 ಬರುತ್ತೆ. ಓಕೆನಾ? ಇಷ್ಟಕ್ಕೆ ನೀವು ಬಿಡಬಹುದು. ಆರ್ ಮೈನಸ್ ಸಿಂಬಲ್ ಗಳನ್ನ ಹೊರಗಡೆ ತೆಗೆದ್ರೆ, ಓಕೆ, ಮೈನಸ್ ಸಿಂಬಲ್ ಗಳನ್ನ ಹೊರಗಡೆ ಬರೆದ್ರೆ ಏನ್ ಉಳಿಯುತ್ತೆ? ಇಲ್ಲಿ 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 -2 ಗೊತ್ತಾಯ್ತಾ? ಬಿಕಾಸ್ ಇಲ್ಲಿ ಪ್ಲಸ್ ಇದೆ, ನೀವು ಮೈನಸ್ ನ ಹೊರಗಡೆ ಬರ್ಕೊಡ್ತಿದ್ದೀರಾ ಅಂತಂದ್ರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದನ್ನಾದ್ರೂ ಬರೀಬಹುದು, ಇದನ್ನಾದ್ರೂ ಬರೀಬಹುದು, ಕಂಡುಹಿಡಿಬೇಕು. ಎರೇಸ್ ಮಾಡ್ಬೋದಾ? ಅರ್ಥ ಆಯ್ತಾ ಶಶಾಂಕ್? ಯು ಸ್ಟಾರ್ಟ್ ಸೆಕ್ಷನ್. ಇದು ಫಸ್ಟ್ ಕ್ವಶನ್ ಗೆ ಆನ್ಸರ್ ಆಯ್ತು. ಸೆಕೆಂಡ್ ಕ್ವಶನ್, b minus a, b minus a, ಫಸ್ಟ್ ಎಲಿಮೆಂಟ್ ಏನಿದೆ? 3 ಮೈನಸ್ ಇಲ್ಲಿ ಫಸ್ಟ್ ಎಲಿಮೆಂಟ್ 1, ಸೆಕೆಂಡ್ ಎಲಿಮೆಂಟ್ ಇಲ್ಲಿ 4 ಇದೆ, ಇಲ್ಲಿ 2, ಥರ್ಡ್ ಎಲಿಮೆಂಟ್ 0 ಮೈನಸ್ -2, ರೈಟ್? ಮೈನಸ್ ಸಿಂಬಲ್ ಇದೆಯಲ್ಲ, ಮತ್ಬಿಟ್ಟ? ದೆನ್ -2 ಮೈನಸ್ 0. ಇವಾಗ ಇದೇನ್ ಆನ್ಸರ್ ಬರುತ್ತೆ? 3 ಮೈನಸ್ 1 ಏನು? 2. ದೆನ್ 4 ಮೈನಸ್ 2 ಏನು? 2. 0 ಮೈನಸ್ ಆಫ್ ಮೈನಸ್ ಅಂದ್ರೆ ಏನು? ಪ್ಲಸ್ ಆಗುತ್ತೆ. ಮಾಡ್ಬಿಟ್ಟು ಚೈತನ್ಯ ಬಂತಾ? ನೋಡಿ ಒಂದು ಕೆಲಸ ಬಂದಿದ್ಯಾ? -2 -0 ಏನಾಗುತ್ತೆ? -1 ಬಂದಿದ್ಯಾ? ಓಕೆ. ಸೊ ಈಗ ಅಬ್ಸರ್ವ್ ಮಾಡಿ, ಲೈಕ್ a ಮೈನಸ್ ಬಿ ಮಾಡಿದಾಗ ನಿಮ್ಗೆ ಏನ್ ಆನ್ಸರ್ ಬಂದಿತ್ತು, b ಮೈನಸ್ a ಮಾಡಿದಾಗ ನಿಮ್ಗೆ ಅದೇ ಆನ್ಸರ್ ಬಂದಿದ್ಯಾ? ಒಂದ್ಸತಿ ಚೆಕ್ ಮಾಡಿ. ಬಂದಿದ್ಯಾ ಹರೀಶು? ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಏನ್ ಬಂದಿದೆ? ಮತ್ತೆ ಇಲ್ಲಿ ಮೈನಸ್ ಹೊರಗಡೆ ಬರ್ತಿದ್ದೀರಾ ಅಷ್ಟೇ, ಬಟ್ ಇನ್ನ ಮೈನಸ್ ಹೊರಗಡೆ ಬರ್ತಿರ್ತಾವ. ಸೊ ನಮ್ಗೆ ಏನಾದ್ರು ಸೇಮ್ ಬಂದಿದ್ಯಾ? ಸೇಮ್ ಇವನ್ ಸಿಂಬಲ್ಸ್ ಆಲ್ಸೋ ಮ್ಯಾಟರ್. ಓಕೆ, ಸೇಮ್ ಬಂದಿದ್ಯಾ? ಇಲ್ಲ. ಇಲ್ಲ ಅಂದಾಗ ಥರ್ಡ್ ಕ್ವಶನ್ ಗೆ ಆನ್ಸರ್ ಏನಾಗುತ್ತೆ? ಇದು ಸೆಕೆಂಡ್ ಕ್ವಶನ್ ಗೆ ಆನ್ಸರ್ ಆಗಿದೆ. ಥರ್ಡ್ ಕ್ವಶನ್ ಗೆ ಆನ್ಸರ್ ಏನಾಗುತ್ತಪ್ಪ ಅಂತಂದ್ರೆ, ಹೆನ್ಸ್ we verified, hence we verified a minus b is not equal to b minus c ಅಂತ ಕನ್ಕ್ಲೂಷನ್ ಬರೀಬೇಕು. ಅರ್ಥ ಆಯ್ತಾ? ಇದು ಇಲ್ಲಿವರೆಗೂ ಆನ್ಸರ್ಸ್ ಆಯ್ತು, ಥರ್ಡ್ ವರೆಗೂ ಬರ್ಕೊಳ್ಳಿ. Done. Erase ಮಾಡ್ಬೋದಾ? ಶಶಾಂಕ್, you start section. ಬರ್ಕೊಂಡ್ರಾ? You start section. Next. Fourth question. 2a minus 3b. Meaning ಏನು? A ಮ್ಯಾಟ್ರಿಕ್ಸ್ ಗೆ 2 ಇಂದ ಮಲ್ಟಿಪ್ಲೈ ಮಾಡಿ, B ಮ್ಯಾಟ್ರಿಕ್ಸ್ ಗೆ
3 ಇಂದ ಮಲ್ಟಿಪ್ಲೈ ಮಾಡಿ ಅವೆರಡಕ್ಕೂ ಏನ್ ಮಾಡ್ಬೇಕು ಸಬ್ಟ್ರಾಕ್ಷನ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಫೈನ್ ಸೊ ನಾವು 2a minus 3b is equal to 2 into a matrix elements here 0. Then minus 3 into b elements here. Okay now. So you can next whatever multiply ಮಾಡಿ 2 ones are 2 twos are 2 into minus 2 2 into 0 ಅದೇ ತರ minus 3 into 3 ಏನು 9